ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಬೆಟ್ಟಿಂಗ್ ಹಗರಣದ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿಯಿಂದ ವೀರೇಂದ್ರ ಪಪ್ಪಿಗೆ ಸೇರಿದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 177.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದು. ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಬೆಟ್ಟಿಂಗ್ ಹಗರಣದ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಡೆವಲಪ್ಮೆಂಟ್ ಇದು. ಇಡಿಯಿಂದ ವೀರೇಂದ್ರ ಪಪ್ಪಿಗೆ ಸೇರಿದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 177.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದು. ಕೃಷಿ ಜಮೀನು ಹಾಗೆ ನಿವೇಶನಗಳು ಸೇರಿದಂತೆ ಅನೇಕ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಎಲ್ಲಾ ಆಸ್ತಿಯನ್ನು ಕೂಡ ಅಕ್ರಮ ಹಣದಿಂದ ಸಂಪಾದನೆ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಈ ಸಂಬಂಧ ಕೇಸನ್ನು ಕೂಡ ದಾಖಲಿಸಿ ಇಡಿ ತಂಡ ತನಿಖೆಯನ್ನ ನಡೆಸಿತ್ತು. ಈ ಒಂದು ತನಿಖೆಯಲ್ಲಿ ಏನೆಲ್ಲ ಆಸ್ತಿಗಳಿದೆ ಅದೆಲ್ಲವನ್ನೂ ಕೂಡ ಅಕ್ರಮ ಹಣದಿಂದ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಪತ್ತೆಯಾಯಿತು. ಹೀಗಾಗಿ 177.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ತನಿಖೆ ವೇಳೆ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಆತನ ಸಹಚರರು ಈ ಎಲ್ಲಾ ಹಗರಣದ ಮಾಸ್ಟರ್ ಮೈಂಡ್ ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ಕೇಸ್ನಲ್ಲಿ ಏನೆಲ್ಲ ಮುಟ್ಟುಗೋಲು ಹಾಕೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ? ಸಂಜನಾ, ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾಕಷ್ಟು ದಿನಗಳಿಂದಲೂ ಕೂಡ ಹಿರಿಯ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ತನಿಖೆಯ ಸಂದರ್ಭದಲ್ಲಿ ಪ್ರಕರಣದ ಸಂಬಂಧ ಈಗಾಗಲೇ 177.3 ಕೋಟಿ ಆಸ್ತಿಯನ್ನ ಅಟ್ಯಾಚ್ ಮಾಡಲಾಗಿರುವಂತದ್ದು. ಮತ್ತು ಎಲ್ಲೆಲ್ಲಿ ಆಸ್ತಿ ಅಂತಂದ್ರೆ ಈ ಕೃಷಿ ಜಮೀನ್ ಆಗಿರ್ಬೋದು, ನಿವೇಶನ ಆಗಿರ್ಬೋದು ಮತ್ತು ಸಾಕಷ್ಟು ಆಸ್ತಿಗಳು ಎಲ್ಲೆಲ್ಲಿ ಕಂಡು ಬರುತ್ತದೆ ಅವನ್ನೆಲ್ಲವನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇನ್ನು ಮುಟ್ಟುಗೋಲು ಹಾಕಿಕೊಂಡಿರುವಂತಹ ಆಸ್ತಿಯನ್ನ ಅಕ್ರಮ ಹಣದಿಂದ ಸಂಪಾದನೆ ಮಾಡಿತು ಅನ್ನೋದು ಕೂಡ ಪತ್ತೆಯಾಗಿದೆ. ಇನ್ನು ದೇಶದ ವಿವಿಧ ರಾಜ್ಯಗಳಲ್ಲಿ ದಾಖಲಾಗಿದ್ದಂತಹ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಗಳಿದೆ. ಅದರಲ್ಲಿ ಪಪ್ಪಿಯವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿಬಂದಿತ್ತು. ಸದ್ಯಕ್ಕೆ ತನಿಖೆ ವೇಳೆ ಕೆಸಿ ವೀರೇಂದ್ರ ಮತ್ತು ಈ ಸಹಚರರೇ ಈ ಬೆಟ್ಟಿಂಗ್ ಆಪ್ಗಳ ಮಾಸ್ಟರ್ ಮೈಂಡ್ಗಳು ಅನ್ನೋದು ಕೂಡ ಪತ್ತೆಯಾಗಿದೆ. ಇನ್ನು ದೇಶಾದ್ಯಂತ ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ನೆಟ್ವರ್ಕ್ಗಳನ್ನ ಆರೋಪಿಗಳು ಹೊಂದಿರ್ತಾರೆ ಅನೇಕ ಕಡೆಗಳಲ್ಲಿ. ಇದರಲ್ಲಿ ಮೊಬೈಲ್ ನಲ್ಲಿ ಬಳಕೆ ಮಾಡುವಂಥದ್ದು, ಅಂದ್ರೆ ಗೂಗಲ್ ಅಲ್ಲಿ ಕೆಲವೊಂದು ಆಪ್ ಗಳನ್ನ ಬೀಳುವಂಥದ್ದು ಮತ್ತು ಇವರೇ ಒಂದು URL ಲಿಂಕ್ ಗಳನ್ನ ಕೊಟ್ಟು ಅದರಿಂದ ಓಪನ್ ಮಾಡಿಸಿ ಅದರಲ್ಲೇ ಬೆಟ್ಟಿಂಗ್ ಇನ್ವೆಸ್ಟ್ ಮಾಡುವಂತಹ ಮತ್ತು ಹಣ ಇನ್ವೆಸ್ಟ್ ಮಾಡುವಂತಹ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇದು ಪ್ರಕರಣ ಸಂಬಂಧ ಈ 60ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಾರೆ. ಈ ವೇಳೆ ಚಿನ್ನ, ಬೆಳ್ಳಿ, ವಾಹನಗಳು ಕೂಡ ಪತ್ತೆಯಾಗಿತ್ತು. ಈಗ ಒಟ್ಟಾರೆಯಾಗಿ 320 ಕೋಟಿ ಮೂಲದ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2300 ಕೋಟಿಗೂ ಅಧಿಕ ಅಕ್ರಮ ನಡೆದಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿಯ ಇನ್ವಾಲ್ವ್ಮೆಂಟ್ ಇರುವಂತದ್ದು ಮೇಲ್ನೋಟಕ್ಕೂ ಕೂಡ ಸಾಬೀತ ಆಗಿದೆ. ಇನ್ನು ತನಿಖೆಯನ್ನು ಕೂಡ ಅಧಿಕಾರಿಗಳು ಮುಂದುವರಿಸ್ತಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಪಪ್ಪಿಗೆ ಸಾಥ್ ಕೊಟ್ಟವರಾಗಿರ್ಬೋದು ಮತ್ತು ಪಪ್ಪಿಯ ಆಸ್ತಿ ಏನೇನಿದೆ ಅಂದ್ರೆ ಕೆಸಿನೋ ಆಗಿರಬಹುದು, ಬೇರೆ ಬೇರೆ ಬೆಟ್ಟಿಂಗ್ ಆಪ್ಗಳಲ್ಲಿ ಕೂಡ ಕಂಪ್ಲೀಟ್ ಆಗಿ ವೀರೇಂದ್ರ ಪಪ್ಪಿ ತೊಡಸ್ಕೊಂಡಿದ್ರು ಮತ್ತು ಅದರಿಂದ ಬಂದಂತಹ ಹಣದಲ್ಲಿ ಇವರು ಇಷ್ಟು ಆಸ್ತಿ ಗಳಿಸಿರುವಂತದ್ದು ಕೂಡ ಗೊತ್ತಾಗಿದೆ. ಅದಕ್ಕೆ ಇಡಿ ಅಧಿಕಾರಿಗಳು ಯಾವಾಗ ದಾಳಿಯನ್ನ ನಡೆಸಿ ಪಪ್ಪಿಯವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳಾಗಿರ್ಬೋದು, ಇವರ ಜೊತೆ ಇರುವಂತವರು ಮತ್ತು ಇವರ ಸಂಬಂಧಿಕರು ಮತ್ತು ವೀರೇಂದ್ರ ಪಪ್ಪಿ ಆಸ್ತಿ ಮಾಡಿರುವಂತದ್ದು ಎಲ್ಲೆಲ್ಲ ಮಾಡಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆದಿತ್ತು. ಈಗ ಕೋಟ್ಯಾಂತರ ರೂಪಾಯಿ ಮೂಲದ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಮುಟ್ಗೋಲು ಹಾಕೊಡ್ತಿದ್ದಾರೆ, ಜಪ್ತಿ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಆಸ್ತಿಯನ್ನ ಮುಟ್ಗೋಲು ಹಾಕುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.